ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. 17 ಜುಲೈರಂದು ಕೃಷ್ಣಾನಂದ ವರ್ಣೇಕರ್ ಇವರು ಪೊಲೀಸರಿಗೆ ಒಂದು ದೂರು ನೀಡಿದ್ದಾರೆ. ಅವರ ಜ್ಯುವೆಲ್ಲರಿ ಅಂಗಡಿನಲ್ಲಿ ರಾತ್ರಿ ಯಾರು ಕಳ್ಳರು ಬಂದು ಕಳ್ಳತನ ಮಾಡಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಅವರು ನೀಡಿದರು. ಅದರ ಆಧಾರದ ಮೇಲೆ ಖಡೆ ಬಾಜಾರ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಪ್ರಕರಣ ದಾಖಲು ಮಾಡಲಾಗಿತ್ತು. ಮಾಹಿತಿ ಸಿಕ್ಕಿದ ತಕ್ಷಣ ನಮ್ಮದು ಫಿಂಗರ್ ಪ್ರಿಂಟ್ ಡಾಗ್ ಸ್ಕ್ವಾಡ್ ಎಲ್ಲ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದರು. ಅಲ್ಲಿ ಸುತ್ತಮುತ್ತಲದು ನಾವು ಟೆಕ್ನಿಕಲ್ ಸರ್ವೆಲೆನ್ಸ್ ಕೂಡ ಮಾಡಿದ್ದೀವಿ. ಅದು ಮಾಡಿದಾಗ ಅಲ್ಲಿ ನಮಗೇನು ಗೊತ್ತಾಯಿತು ಅಂದರೆ ಇವರೇ ಸುಮಾರು 1 ಗಂಟೆ 45 ನಿಮಿಷದಿಂದ ಒಂದು ಸ್ಕಾರ್ಪಿಯೋ ಬಂತು. 4 ಜನ 4 ನಿಮಿಷದ ಒಳಗಡೆ ಅದು ಬಾಗಿಲು ಬ್ರೇಕ್ ಮಾಡಿಕೊಂಡು ಒಳಗಡೆ ಹೋಗಿ ಹೊರಗಡೆ 4 ನಿಮಿಷದ ಒಳಗಡೆ ಬಂದಿದ್ದಾರೆ. ಅದು ಸ್ವಲ್ಪ ಸ್ಟ್ರೇಂಜ್ ಇತ್ತು. ಆಮೇಲೆ ಇವರು 5 ಗಂಟೆ 13 ನಿಮಿಷಕ್ಕೆ ಅಲ್ಲಿ ಬಂದಿದ್ದಾರೆ. ಇನ್ನೂ ಡೀಟೇಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿದಾಗ ಅವ್ರದ್ದು ಸ್ಕೂಟಿ ಏನಿತ್ತು ಅದು ಚೆಕ್ ಮಾಡಿದಾಗ ಇವರು ಕಂಪ್ಲೇಂಟ್ನಲ್ಲಿ ಏನು ಗೋಲ್ಡ್ ಕಳ್ಳತನ ಆಗಿದೆ ಅದು ಎಲ್ಲ ಅವರ ಸ್ಕೂಟಿದು ಡಿಕ್ಕಿನಲ್ಲಿನೇ ಇತ್ತು. ಅದರ ಬಗ್ಗೆ ವಿಚಾರಣೆ ನಡ್ತಾ ಇದೆ. ಈ ಸ್ಕಾರ್ಪಿಯೋ ಮತ್ತು ಅದರಲ್ಲಿ ಯಾರು ಬಂದಿದ್ದಾರೆ ಅದು ಕೂಡ ನಾವು ಈಗ ಬೇಗನೆ ಅವರಿಗೆ ಕೂಡ ಸೆಕ್ಯೂರ್ ಮಾಡ್ತೀವಿ. ಅಪ್ರೆಂಟ್ಲಿ ಇವರು 2010ಇಂದ ಈ ಜ್ಯುವೆಲ್ರಿ ಅಂಗಡಿ ಕೂಡ ನಡೆಸ್ತಾರೆ ಮತ್ತು ಆ ಜನರಿಂದ ಚಿನ್ನ ತಗೊಂಡು ಬಡ್ಡಿ ವ್ಯವಹಾರ ಕೂಡ ಮಾಡ್ತಾರೆ. ಸೊ ಇನ್ನೂ ಹೆಚ್ಚಿನ ನಾವು ಇದು ತನಿಖೆ ಮಾಡೋದು ಅವಶ್ಯಕತೆ ಇದೆ. ನಮ್ಮದು ಪ್ರಿಲಿಮಿನರಿ ಗೇಸ್ ಏನಿದೆ ಅಂದರೆ ಇದು ಕಳ್ಳತನ ಆಗಿದೆ ತೋರಿಸ್ಕೊಂಡು ಬಹುಶಃ ಆ ಜನರಿಗೆ ರಿಟರ್ನ್ ಕೊಡಬಾರ್ದು ಅಂತ ಇವ್ರದ್ದು ಉದ್ದೇಶ ಇರಬೇಕು. ಸೊ ಪೊಲೀಸರಿಗೆ ಸುಳ್ಳು ಮಾಹಿತಿ ಕೊಡೋದು ಅದು ಒಂದು ಆಫೆನ್ಸ್ ಇದೆ. ಸೊ ಈ ಪ್ರಕರಣದ ಚಾರ್ಜ್ ಶೀಟ್ ಮಾಡುವಾಗ ಇವರ ಮೇಲೇ ಕಂಪ್ಲೇನೆಂಟ್ ಯಾರಿದ್ದಾರೆ ಇವರ ಮೇಲೇ ನಾವು ಚಾರ್ಜ್ ಶೀಟ್ ಮಾಡ್ತೀವಿ. ಮತ್ತು ಮನಿ ಲೆಂಡಿಂಗ್ದು ಬಡ್ಡಿ ವ್ಯವಹಾರದ್ದು ಏನೋ ಆ್ಯಂಗಲ್ ಇದ್ದರೆ ಆ ಆ್ಯಂಗಲ್ನಲ್ಲಿ ಕೂಡ ನಾವು ತನಿಖೆ ಮಾಡ್ತೀವಿ. ಧನ್ಯವಾದ. ಅವರು ದೂರಿನಲ್ಲಿ 376 ಗ್ರಾಮ್ ಚಿನ್ನಾಭರಣ ಕಳ್ಳತನ ಆಗಿದೆ, 4 kg ಬೆಳ್ಳಿ ಕಳ್ಳತನ ಆಗಿದೆ ಮತ್ತು ಕ್ಯಾಶ್ ಹೋಗಿದೆ ಅಂತ ಕಳ್ಳತನ ಆಗಿದೆ ಅಂತ ದೂರು ನೀಡಿದ್ದಾರೆ. ಅದು ಅವ್ರ ಸ್ವಂತ ಗಾಡಿನಲ್ಲಿನೇ ರಿಕವರಿ ಆಗಿದೆ. ಹೌದು, ರಿಕವರಿ ಆಗಿದೆ ಮತ್ತು ಮಿಸ್ ಮ್ಯಾಚ್ ಕೂಡ ಇದೆ ಅದರಲ್ಲಿ. ಅದೇ ಈಗ ಇದೇ ತನಿಖೆ ಮಾಡ್ತಾ ಇದ್ದೀವಿ ನಾವು. ಅಲ್ಲಿ ಒಂದು ಪಂಚನಾಮ ಮಾಡಿಕೊಂಡು ಎಲ್ಲ ಡಾಕ್ಯುಮೆಂಟ್ಸ್ ವಗೇರೆ ಸೀಸ್ ಮಾಡ್ತೀವಿ. ಇವರು ಬಡ್ಡಿ ವ್ಯವಹಾರ ಮಾಡ್ತಾಯಿದ್ರೆ ಅದು ಲೀಗಲ್ ಇತ್ತು ಇಲ್ಲೀಗಲ್ ಇದ್ದು ಅದು ಕೂಡ ಚೆಕ್ ಮಾಡ್ತೀವಿ. ಆ್ಯಂಡ್ ಅದರ ಪ್ರಕಾರ ಮುಂದಿನ ಕ್ರಮ ತಗೋತೀವಿ. ಅದು ಅವರು ಹೇಳ್ತಾ ಇಲ್ಲ. ಈಗ ನಾವು ಗಾಡಿಗೆ ನಂಬರ್ ಪ್ಲೇಟ್ ಕೂಡ ಇರಲಿಲ್ಲ. ಸೊ ನಾವೀಗ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ವಿ. ನಮಗೆ ವಿಶ್ವಾಸ ಇದೆ ಬೇಗನೆ ಈ ಗಾಡಿ ಕೂಡ ಪತ್ತೆ ಆಗುತ್ತೆ. ಅದು ಕೂಡ ನಾವೀಗ ಪರಿಶೀಲನೆ ಮಾಡ್ತೀವಿ. ಇತ್ತು, ಇವರು ಬಂದ್ ಮಾಡಲಿಕ್ಕೆ ಹೋಗಿದ್ದಾರೆ ಅಂತ ಕಾಣಿಸ್ತಾ ಇದೆ, ಬಟ್ ಬಂದ್ ಆಗಿಲ್ಲ ಅದು.